ನಮಸ್ಕಾರ. ವೇದಿಕ್ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋವಂಥ ಒಂದು ಮಂತ್ರ ಧನ್ವಂತರಿ ಮಂತ್ರ. ಇದರಿಂದ ನಿಮಗೆ ಯಾವ ರೀತಿ ಪ್ರಯೋಜನಗಳಿವೆ ಅಂತ ನೋಡೋದಾದರೆ, ಮೊದಲನೇದಾಗಿ ಅನಾರೋಗ್ಯದಿಂದ ಬಳಲುತ್ತಿರುವ ಯಾರೇ ಆಗಿರಲಿ ಅನಾರೋಗ್ಯ ಅಂತ ಹೇಳೋದಾದರೆ ತುಂಬ ಸೀರಿಯಸ್ ಆದರೂ ಇರಬಹುದು, ಇಲ್ಲ ಸಣ್ಣ ಪುಟ್ಟದಾದರೂ ಇರಬಹುದು. ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ನೋವುಂಟು ಮಾಡುವಂಥ ರೀತಿಯಲ್ಲಿ ನಿಮಗೆ ಯಾವುದಾದ್ರೂ ಒಂದು ಅನಾರೋಗ್ಯ ಕಾಡುತ್ತಿದ್ದರೆ ನೀವು ಈ ಒಂದು ಮಂತ್ರವನ್ನು ಜಪಿಸಿ ನೀವು ಎಲ್ಲಿ ಕೂತ್ಕೊಂಡಾದರೂ ಇದನ್ನು ಜಪನೆ ಮಾಡಬಹುದು. ಇಂಥ ಸಮಯ ಅಂತ ಏನೂ ಇಲ್ಲ. ನಿಮಗೆ ಗುಳಿಗ ಕಾಲ ಹಾಗೂ ಯಮಕಂಠ ಕಾಲದಲ್ಲಿ ನೀವು ಇದನ್ನು ಜಪಿಸೋ ಹಾಗಿಲ್ಲ. ಅದನ್ನು ಬಿಟ್ಟು ನೀವು ಯಾವುದಾದ್ರೂ ಒಂದು ಸಮಯದಲ್ಲಿ ನಿಮ್ಮ ಎಮರ್ಜೆನ್ಸಿ ಟೈಮ್ ಅಂತಲೇ ಹೇಳ್ಬೋದು. ಎಷ್ಟೋ ಸರಿ ಏನಾದರೂ ಒಂದು ಸಣ್ಣ ಪುಟ್ಟ ವಿಷಯದಿಂದ ನಾವು ಹಾಸ್ಪಿಟಲಲ್ಲಿ ಕರ್ಕೊಂಡು ಹೋಗುವಂಥ ಒಂದು ಸನ್ನಿವೇಶ ಬರುತ್ತೆ. ಹಾಸ್ಪಿಟಲಲ್ಲಿ ಇರೋವಂಥ ಎಷ್ಟೋ ಜನ ನಾನು ಏನಕ್ಕಾದ್ರೂ ಒಂದು ಹೋದಾಗಲೂ ಅಷ್ಟೇ ನೋಡ್ತೀನಿ, ಹೊರಗಡೆ ಕೂತಿರೋರು ತುಂಬ ಮೌನವಾಗಿರ್ತಾರೆ. ಯಾಕಂದರೆ ಅವರಿಗೆ ಹೇಳ್ಕೊಳ್ಳೋಕ್ಕಾಗದೇ ಇರೋವಂಥ ಪರಿಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಏನು ಮಾಡಬೇಕು ಅನ್ನೋವಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ. ಅದು ನಾನು ಹೇಳ್ದಾಗೆ ಸಣ್ಣ ಪುಟ್ಟದಾದರೂ ಇರ್ಬೋದು, ದೊಡ್ಡದಾದರೂ ಇರ್ಬೋದು. ಈಗ ಒಂದು ಪುಟ್ಟ ಮಕ್ಕಳು ಬಿದ್ದಾಗ ಕೂಡ ಏನೋ ಒಂದು ಫ್ರ್ಯಾಕ್ಚರ್ ಆಗೋದಿರ್ಬೋದು. ಈ ರೀತಿಯಾದಂಥ ಏನಕ್ಕಾದರೂ ಒಂದು ಇದಕ್ಕೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿರ್ತಾರೆ. ಇದನ್ನೆಲ್ಲ ಎಲ್ಲ ರೀತಿಯಾದಂಥ ಒಂದು ಕಾಯಿಲೆಗಳು ಬಂದಾಗ ಅದು ಅನಾರೋಗ್ಯ ಅಂತಲೇ ನಾವು ಕನ್ಸಿಡರ್ ಮಾಡಿರ್ತೀವಿ ಅಲ್ವಾ. ಹಾಗಾಗಿ ಯಾವುದಾದ್ರೂ ಒಂದು ರೀತಿಯ ಒಂದು ಸಿಟ್ಯುವೇಷನಲ್ಲಿ ನೀವಿದ್ದು ನಿಮಗೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ನೀವೇ ಈ ಮಂತ್ರ ಹೇಳ್ಕೋಬೋದು. ಇಲ್ಲ ನೀವು ಬೇರೆಯವ್ರಿಗೋಸ್ಕರ ಈ ಮಂತ್ರವನ್ನು ಹೇಳ್ಬೋದು. ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಇದನ್ನು ಪ್ರಯೋಜನಕ್ಕೆ ತರಬಹುದು. ಇನ್ನು ಯಾವ ರೀತಿ ನೀವು ಈ ಮಂತ್ರವನ್ನು ಹೇಳಬೇಕು, ಇದು ಯಾವ ರೀತಿ ಇಂಪಾರ್ಟೆನ್ಸ್ ಇದೆ ಅಂತ ಹೇಳೋದಾದರೆ, ಮೊದಲನೇದಾಗಿ ಧನ್ವಂತರಿ ಮಂತ್ರ ಅಂತ ಹೇಳುವಾಗಲೇ ಮೊದಲನೇದಾಗಿ ಧನ್ವಂತರಿ ದೇವರು ಆಯುರ್ವೇದದಲ್ಲೇ ನಾವು ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡುವಂಥ ಒಂದು ದೇವರು. ಏನೇ ಒಂದು ಮೆಡಿಸಿನ್ ಅಂತ ಬಂದಾಗಲೂ, ಯಾವುದೇ ಒಂದು ನಾವು ಆಯುರ್ವೇದಿಕ್ ಇದಕ್ಕೆ ಹೋದಾಗಲೂ ಧನ್ವಂತರಿ ದೇವರನ್ನೇ ಅಲ್ಲಿಟ್ಟಿರ್ತಾರೆ. ಯಾಕೆ ಅಂದರೆ ಅವರು ಅಮೃತ ಕಲಶವನ್ನು ಹೊತ್ತು ತಂದಿದ್ದಾರೆ ಅಲ್ವಾ. ಅವರ ಕೈಯಲ್ಲಿ ನಾವು ನೋಡ್ಬೋದು ಶಂಖ ಚಕ್ರ ಅಮೃತ ಕಲಶವನ್ನು ಹಿಡ್ದಿರ್ತಾರೆ. ಹಾಗೆ ಇನ್ನೊಂದು ಕೈಯಲ್ಲಿ ಮೆಡಿಸಿನಲ್ ಪ್ಲ್ಯಾಂಟ್ ಅಂತ ನಾವು ಹೇಳ್ತೀವಿ. ಅಂದರೆ ಏನದು ರೋಗ ನಿವಾರಕವಾದಂಥ ಒಂದು ಸಸ್ಯ ಅಂತಲೇ ಹೇಳ್ಬೋದು. ಈ ರೀತಿಯಾದಂಥ ಒಂದು ಪ್ಲ್ಯಾಂಟನ್ನು ಅವ್ರ ಕೈಯಲ್ಲಿ ಇಟ್ಕೊಂಡಿರೋವಂಥ ಒಂದು ಚಿತ್ರ ನೀವು ನೋಡ್ಬೋದು. ಎಲ್ಲೇ ನೀವು ಧನ್ವಂತರಿ ದೇವರ ಪಿಕ್ಚರ್ ನೀವು ತೆಗೆದು ನೋಡಿದ್ರೂ ಕೂಡ ನಿಮಗೆ ಈ ರೀತಿಯಾದಂಥ ಒಂದು ಸಂಗತಿ ಕಾಣಿಸುತ್ತೆ. ಅಮೃತ ಕಲಶ ಒಂದು ಕೈಯಲ್ಲಿ ಹಿಡಿದಿದ್ರೆ ಇನ್ನೊಂದು ಕೈಯಲ್ಲಿ ನಿಮಗೆ ಈ ಒಂದು ಸಸ್ಯ ಕೂಡ ಕಾಣಿಸುತ್ತೆ. ಹಾಗಾಗಿ ಧನ್ವಂತರಿ ಅಂತ ಬಂದಾಗ ಮೆಡಿಸಿನಲ್ ಗಾಡ್ ಅಂತಲೇ ನಾವು ಹೇಳ್ಬೋದು. ಹಾಗೆ ಈ ಮಂತ್ರ ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ತುಂಬ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ನೀವು ಇದನ್ನು ತಗೊಂಡು ಹೇಳಬೇಕಾಗುತ್ತೆ. ಇನ್ನು ಇದು ಯಾವ ಸಮಯದಲ್ಲಿ ನೀವು ಹೇಳಬೇಕು ಅಂತ ಹೇಳಿದ್ರೆ, ನಾನು ಹೇಳಿದಾಗೆ ಗುಳಿಗ ಕಾಲ ಹಾಗೂ ಯಮಕಂಠ ಕಾಲದಲ್ಲಿ ನೀವು ಇದನ್ನು ಹೇಳೋ ಹಾಗಿಲ್ಲ. ಅದನ್ನು ಬಿಟ್ಟು ನೀವು ಯಾವ ಸಮಯದಲ್ಲಾದರೂ ಬೇಕಿದ್ರೆ ಹೇಳ್ಬೋದು. ಇನ್ನೊಂದು ನಾನ್ ವೆಜ್ ತಿನ್ನೋ ಹಾಗಿದ್ರೆ ನೀವು ಇದನ್ನು ಹೇಳಾದ್ಮೇಲೆ ನಾನ್ ವೆಜ್ ತಿನ್ಕೋಬೋದು. ಆದರೆ ಇದನ್ನು ಹೇಳುವ ಮುನ್ನ ನೀವು ಅಶುದ್ಧವಾಗಿರೋ ಹಾಗಿಲ್ಲ. ಮಂತ್ರಕ್ಕೆ ಅದರದ್ದೇ ಆಗಿರೋಂಥ ಶಕ್ತಿ ಇರೋದ್ರಿಂದ ನೀವೆಲ್ಲಿ ಕೂತ್ಕೊಂಡಾದರೂ ಶುದ್ಧಿ ಇರುವಂಥ ಜಾಗ ಎಲ್ಲಾದರೂ ಕೂಡ ನೀವು ಅಲ್ಲಿ ಕೂತ್ಕೊಂಡು ಹೇಳ್ಬೋದು. ನಿಮಗೆ ವಯಸ್ಸಾಗಿದೆ, ನೀವು ಕೆಳಗಡೆ ಕೂರೋಕ್ಕಾಗಲ್ಲ, ಆ ರೀತಿ ಎಲ್ಲ ಏನೂ ಇಲ್ಲ. ನೀವು ಎಲ್ಲಿ ಕಂಫರ್ಟಬಲ್ ಆಗಿರ್ತೀರೋ ನೀವು ಅಲ್ಲಿ ಕೂತ್ಕೊಂಡು ಆರಾಮಾಗಿ ಹೇಳ್ಬೋದು. ಯಾವುದೇ ತೊಂದರೆ ಇಲ್ಲ. ಇದನ್ನು 108 ಬಾರಿ ಜಪಿಸೋದು ತುಂಬ ಒಳ್ಳೆಯದು. ಬೆಳಗಿನ ಜಾವ ಅಂದರೆ ಬೆಳಗ್ಗೆ 5 ಗಂಟೆಯಿಂದ ಒಂದು 7-7:30 ಒಳಗಡೆ ನಿಮಗೆ ಇದು 108 ಬಾರಿ ಜಪಿಸೋಕ್ಕಾಗುತ್ತೆ ಅನ್ನೋದಾದರೆ ತುಂಬ ಪಾಸಿಟಿವ್ ಆಗಿರೋಂಥ ರಿಸಲ್ಟು ಬೇಗ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ನಿಮಗೆ ಬೆಳಗ್ಗೆ ಹೊತ್ತಾಗಲಿಲ್ಲ ಅಂದರೆ ಸಂಜೆ ಒಂದು 5 ಗಂಟೆಯಿಂದ ಒಂದು 7 ಗಂಟೆ ಒಳಗಡೆ ನಿಮಗೆ ಇದು ಜಪ ಮಾಡೋಕ್ಕಾಗುತ್ತೆ ಅಂದರೆ ಅದು ಕೂಡ ಒಳ್ಳೆಯದೇನೆ. ಇನ್ನು ತುಂಬ ನಿಮಗೆ ಟೈಮ್ ಆಗಲ್ಲ, ಇಲ್ಲ 108 ಸರಿ ಹೇಳೋದು ನಿಮಗೆ ಆಗಲ್ಲ ಅನ್ನೋಂಥ ಯಾವುದಾದ್ರೂ ಒಂದು ಸಿಚುವೇಷನಲ್ಲಿ ನೀವಿದ್ದರೆ ನೀವು ಇದನ್ನು 9 ಟೈಮ್ಸ್ ಹೇಳ್ಬೋದು. ಅಂದರೆ 108 ಅಂತ ಬಂದಾಗ ಕೂಡ 9 ಅಂತಲೇ ಅದನ್ನು ನಾವು ಕನ್ಸಿಡರ್ ಮಾಡಿರ್ತೀವಿ. 108ಗೆ ಇನ್ನೊಂಚೂರು ಶಕ್ತಿ ಜಾಸ್ತಿ ಇರುತ್ತೆ. ಯಾಕೆಂದರೆ ನಾವು ರಿಪೀಟ್ ಮಾಡ್ತಾನೇ ಇರ್ತೀವಿ. ಹಾಗಾಗಿ ಇನ್ನೊಂಚೂರು ಪವರ್ ಜಾಸ್ತಿ ಇರುತ್ತೆ. ಅದು ಆಗಲ್ಲ, ನಿಮಗೆ ಸಮಯ ಇಲ್ಲ ಅಂದರೆ 9 ಸರಿ ಹೇಳಿದರೂ ಕೂಡ ಅದರದ್ದೇ ಆಗಿರೋಂಥ ಪ್ರಯೋಜನ ನಿಮಗೆ ಸಿಗುತ್ತೆ.
ಆಗುತ್ತೆ. ಆದರೆ ನೀವು ಬೇಡ್ಕೊಳ್ಬೇಕಾದ್ರೆ ಅಷ್ಟು ಪವರ್ಫುಲ್ಲಾಗಿ ನೀವು ಬೇಡ್ಕೋಬೇಕಾಗುತ್ತೆ. ಇದಾಗುತ್ತಾ ಏನಿದು ಅನ್ನೋ ಯೋಚನೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಮಾಡೋ ಹಾಗಿಲ್ಲ. ಮಂತ್ರಕ್ಕೆ ತುಂಬ ಶಕ್ತಿ ಇರೋದ್ರಿಂದ ನೀವು ಅದೇ ರೀತಿಯೇ ನೀವು ಹೇಳಬೇಕಾಗುತ್ತೆ. ಮಂತ್ರ ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ನಾನು ಕೊಟ್ಟಿದ್ದೀನಿ. ನೀವು ಇದನ್ನು ಬರೆದಿಟ್ಕೋಬೋದು, ಇಲ್ಲ ಸ್ಕ್ರೀನ್ಶಾಟ್ ತಗೊಂಡಾದರೂ ಇಡ್ಬೋದು. ಮಂತ್ರ ಈ ರೀತಿ ಇದೆ: ಓಂ ನಮೋ ಭಗವತೆ ಮಹಾ ಸುದರ್ಶನಾಯ ವಾಸುದೇವಾಯ ಧನ್ವಂತರಯೇ ಅಮೃತ ಕಲಶವ ಭಯ ವಿನಾಶಾಯ ಸರ್ವರೋಗ ನಿವಾರಣಾಯ ನಮಃ. ಈ ರೀತಿ ಇದೆ. ಇದನ್ನು ನೀವು 108 ಸರಿ ಹೇಳೋದು ನಾನು ಹೇಳಿದಾಗೆ ತುಂಬ ಶಕ್ತಿ ಇರೋವಂಥದ್ದು. ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ 9 ಸರಿ ಹೇಳ್ಬೋದು. ನಿಮಗೆ ವಯಸ್ಸಾಗಿದೆ, ನಿಮಗೆ ಅಷ್ಟು ಸರಿ ರಿಪೀಟ್ ಮಾಡೋಕ್ಕಾಗಲ್ಲ ಅಂದರೆ 9 ಸರಿ ಹೇಳಿದರೂ ಕೂಡ ನಿಮ್ಮ ಯಾವುದೇ ನೋವಾಗಲಿ, ಯಾವುದೇ ಆದಂಥ ಅನಾರೋಗ್ಯದಿಂದ ನೀವು ಬಳಲುತ್ತಿದ್ದರೆ ತಂದೆ ನಿಮ್ಮನ್ನು ಆದಷ್ಟು ಬೇಗ ಕಾಪಾಡ್ತಾರೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಉಪಕಾರಕ್ಕೆ ಬರುತ್ತೆ ಅನ್ನೋವಂಥ ಒಂದು ನಂಬಿಕೆ ಮೇಲೆ ಈ ವಿಡಿಯೋನು ಮುಕ್ತಾಯಗೊಳಿಸ್ತಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.